ಇವಾಗ ಹೇಗಿದೆ ಅಂತ ತುಂಬ ಪ್ರೀತಿಯಿಂದ ಕೇಳ್ತಾನ ಅಮರೇಂದ್ರ ವರ್ಮ. ಏನು ಮಾತಾಡದೆ ಬಂದು ಅಪ್ಕೊಂಡ್ಳು ಸಾತ್ವಿಕ ಅವನನ್ನು. ಇನ್ನೂ ಹೆದರ್ತಿದ್ಯಾ ಅಂತ ಕೇಳ್ತಾನೆ. ಇಲ್ಲ ಅಂತ ತಲೆ ಆಡಿಸಿದ್ಲು ಸಾತ್ವಿಕ. ಮತ್ತಿನ್ನೇನು, ಏನಾಗಿದೆ ಅಂತ ಹೇಳಿದರೆ ತಾನೇ ತಿಳಿಯೋದು, ಹೇಳೆ ಅಂತ ಬಲವಂತ ಮಾಡ್ತಾನೆ. ಇಷ್ಟು ದಿನ ಹೆದರಿದ್ದೆ ಇಂಥವನಿಗೋಸ್ಕರ ನಾನು ಅನಾವಶ್ಯಕವಾಗಿ ಹಿಂದಕ್ಕೆ ಬಂದೆ ಅಂತ ತುಂಬ ಬೇಸರ ಪಟ್ಕೊಂಡೆ ಅಂತಾಳೆ ಸಾತ್ವಿಕ. ಒಂದು ಮುತ್ತು ಕೊಡೋದಕ್ಕೂ ಬರಲ್ಲ, ಪ್ರೀತಿ ತೋರಿಸೋದಕ್ಕೂ ಬರಲ್ಲ, ಇಂಥವನಿಗೋಸ್ಕರ ಬಂದಿದ್ದು ಅಂತ ಫೀಲ್ ಆದೆ ಅಂತಾಳೆ ಸಾತ್ವಿಕ. ಓಯ್ ಅಂತ ಅಮರೇಂದ್ರ ವರ್ಮ. ಮತ್ತು ಯಾವಾಗಲೂ ನನ್ನ ಮೇಲೆ ಕೂಗಾಡ್ತಾನೆ ಇರ್ತೀರಿ, ನನ್ನ ಮೇಲೆ ಒಂದು ಬಾರಿಯೂ ಪ್ರೀತಿ ತೋರಿಸಲೇ ಇಲ್ಲ. ನಿಜವಾಗಿಯೂ ತೋರಿಸ್ಲಿಲ್ವಾ ಅಂತ ಕೇಳ್ತಾನೆ ಅಮರೇಂದ್ರ ವರ್ಮ. ಇವಾಗ ನೀನು ಅಷ್ಟೊಂದು ಪ್ರೀತಿ ತೋರಿಸ್ತಿರೋದಕ್ಕೆ ಈ ಪುಟ್ಟ ಹೃದಯ ತಡ್ಕೊಳ್ಳೋದಕ್ಕಾಗ್ತಿಲ್ಲ ಅಂತ ಸಾತ್ವಿಕ ಹಾಗೆ ಹೇಳ್ತಿದ್ರೆ ನಗು ಬಂತು ಅಮರೇಂದ್ರ ವರ್ಮನಿಗೆ. ಮತ್ತು ಈಗ ಏನು ಅನ್ನಿಸ್ತಿದೆ, ಅನಾವಶ್ಯಕವಾಗಿ ಹಿಂದಕ್ಕೆ ಬಂದೆ ಅನ್ನಿಸ್ತಿದ್ಯಾ ಅಂತ ಮತ್ತೆ ಕೇಳ್ತಾನೆ. ಹಾಗೇನು ಅನ್ನಿಸ್ಲಿಲ್ಲ, ಬಂದು ಒಳ್ಳೆ ಕೆಲಸನೇ ಮಾಡಿದೆ ಅನ್ನಿಸ್ತು ಅಂತ ಸಾತ್ವಿಕ. ಅವಳ ಮುಖವನ್ನು ಕೈಗಳಲ್ಲಿ ಹಿಡ್ಕೊಂಡು ಈ ಬಂಗಾರವನ್ನು ದೂರ ಮಾಡ್ಕೊಳ್ತೀನಿ ಅಂತ ಹೇಗೆ ಅಂದ್ಕೊಂಡೆ ಅಂತಾನೆ. ಅಮ್ಮೋ, ನೆನ್ನೆ ನೋಡಿದ್ರೆ ಇಷ್ಟೊಂದು ಪ್ರೀತಿಯಿಂದ ಮಾತಾಡಿದೆ, ಇವತ್ತೇನೋ ಬಂಗಾರ ಅಂತಿದ್ದಾನೆ, ನಿಜವಾಗಿ ಇದು ಕನಸಲ್ಲ ತಾನೇ ಅಂದ್ಕೊಳ್ತಾ ಅತ್ತ ಇತ್ತ ನೋಡಿದ್ಲು. ಬೇಕೆಂದೇ ಸಾತ್ವಿಕ ಆಟ ಆಡಿಸ್ತಿದ್ದಾಳೆ. ಏನು, ನನ್ನ ಜೊತೆ ಆಟ ಆಡ್ತಿದ್ಯಾ ಅಂತಾನೆ. ಆಟ ಆಡೋದಲ್ಲ, ಡುಯೆಟ್ ಕೂಡ ಹಾಡಬೇಕನ್ನಿಸ್ತಿದೆ ಅಂತ ನಾಚ್ಕೊಳ್ತಾ ಹೇಳಿದ್ಲು. ನಿನ್ನ ಆಸೆ ಈಡೇರಲಿ ಅಂತ ದೇವ್ರನ್ನ ಬೇಡ್ಕೊ, ಆ ದೇವ್ರನ್ನಲ್ಲ ನನ್ನ ಪತಿರಾಯನನ್ನು ಬೇಡ್ಕೊಳ್ಬೇಕು ಅಂತಾಳೆ ಸಾತ್ವಿಕ. ಅಮರೇಂದ್ರ ವರ್ಮ ಹಾಗೆ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ತಿದ್ರೆ ಅವನ ಕಡೆ ನೇರವಾಗಿ ನೋಡಲಾಗದೆ ನೋಟ ತಿರುಗಿಸ್ಕೊಂಡ್ಳು ಸಾತ್ವಿಕ. ಮತ್ತು ನಾನೇ ಬೇಕು ಅಂದರೆ ತಾವೇ ಇಷ್ಟೊತ್ತು ನಾಚಿಕೆ ಪಡ್ತಿದ್ಯಲ್ಲ, ಯಾಕೆ? ಹೆಣ್ಮಕ್ಳಿಗೆ ಅಷ್ಟು ಮಾತ್ರ ನಾಚಿಕೆ ಇರಲ್ವಾ? ಇಲ್ಲಿ ಹೆಣ್ಮಕ್ಳು ಯಾರಿದ್ದಾರೆ ಅನ್ನುತ್ತಾ ಸುತ್ತಲೂ ನೋಡ್ತಾನೆ ಅಮರೇಂದ್ರ ವರ್ಮ. ನಿನ್ನನ್ನು ಅನ್ನುತ್ತಾ ಕೈ ಬಿಗಿದು ಅವನ ಬಾಡಿ ಮೇಲೆ ಹೊಡೆದ್ಲು. ನೀನು ಎಷ್ಟು ಹೊಡೆದ್ರೂ ಈ ಬಾಡಿಗೆ ನೋವಾಗಲ್ಲ, ಕನಿಷ್ಠ ನೋಣ ಸೊಳ್ಳೆಗಳು ಕುಳಿತ ಹಾಗೂ ಇರಲ್ಲ ಬಿಡು ಅಂತಾನೆ. ಹೋಗಪ್ಪ, ನನ್ನನ್ನು ಕಾಡಿಸ್ತಿದ್ಯಾ ಅಂತ ಅಪ್ಕೊಂಡ್ಳು ಸಾತ್ವಿಕ. ಮತ್ತು ಎಲ್ಲ ಓಕೆ, ಆದರೆ ನಾವು ಫಸ್ಟ್ ನೈಟ್ ಯಾವಾಗ ಮಾಡ್ಕೊಳ್ಳೋಣ ಅಂತ ಕಿವಿಯಲ್ಲಿ ಮೆಲ್ಲ ಕೇಳ್ತಾನೆ. ಆ ಮಾತಿಗೆ ಸಾತ್ವಿಕಳ ಮುಖ ಎಲ್ಲ ನಾಚಿಕೆಯಿಂದ ಕೆಂಪಾಗೋಗೋಯ್ತು. ಲೈಟ್ ಬೆಳಕಿನಲ್ಲಿ ಸಾತ್ವಿಕಾಗಿ ನಾಚ್ಕೊಳ್ತಿರೋದು, ಆ ಲೈಟ್ ಕಾಂತಿ ಕೂಡ ಅವಳ ಮೇಲೆ ಹಾಗೆ ಬೀಳ್ತಿರೋದ್ರಿಂದ ಕೆಂಪು ಬಿಳುಪು ಸೇರಿದ ಮಿಕ್ಸಿಂಗ್ ಕಲರ್ನಲ್ಲಿ ಬಲೆ ರೊಮ್ಯಾಂಟಿಕ್ಕಾಗಿ ಕಾಣಿಸ್ತಿದೆ ಸಾತ್ವಿಕಾಳ ಮುಖ. ಅದು ನನಗೆ ಕಿಚನಲ್ಲಿ ಕೆಲಸ ಇದೆ, ಹೋಗ್ತಿದ್ದೀನಿ ಅಂತ ಹೋಗೋದಕ್ಕೆ ಆ ಥರ ಪಡ್ತಿದ್ರೆ ಅವಳ ಕೈ ಹಿಡಿದು ತಡಿತಾನೆ ಅಮರೇಂದ್ರ ವರ್ಮ. ಮತ್ತು ನನಗಾಗಿ ಹಿಂದಕ್ಕೆ ಬಂದೆ ಇದ್ದಾಗ ಫಸ್ಟ್ ನೈಟ್ ಅಂದರೆ ಯಾಕೆ ಎದುರು ಹೋಗ್ತಿದ್ಯಾ? ಭಯ ಏನೂ ಅಲ್ಲ, ನಿಜವಾಗಿಯೂ ಕೆಲಸ ಇದೆ ಅಂತ ಹೇಳಿದ್ಲು ಸಾತ್ವಿಕ. ಇವಾಗ ನಾವು ಮಾಡ್ತಿರೋದು ಕೂಡ ಕೆಲಸನೇ ಅಲ್ವಾ ಅನ್ನುತ್ತಾ ಅವಳಿಗೆ ಹತ್ತಿರ ಬರ್ತಾನೆ. ಆದರೂ ನನ್ನ ಹತ್ರ ಏನು ಕೆಲಸ, ಹೆಣ್ಮಗಳೇ ಅಲ್ಲ ಅಂದ್ಯಲ್ಲ ಅನ್ನುತ್ತಾ ಮೂತಿ ತಿರುಗಿಸ್ಕೊಂಡ್ಲು ಸಾತ್ವಿಕ. ಇವಾಗಲೂ ಅದೇ ಮಾತು ಅಂತಾನೆ. ಕಿರುಕೋಪದಿಂದ ಅಮರೇಂದ್ರ ವರ್ಮನನ್ನು ಹೊಡೆದ್ಲು ಸಾತ್ವಿಕ. ಹತ್ತಿರ ಬರೋಷ್ಟರಲ್ಲಿ ಅವಳು ಕೂಡ ಬಂದು ಕುತ್ತಿಗೆ ಸುತ್ತಲೂ ಕೈ ಹಾಕಿ, ನೀನು ಹೀಗಿದ್ದರೆ ಚೆನ್ನಾಗಿದೆ ಅಂತಾಳೆ. ನನಗೆ ಮಾತ್ರ ಆ ದಿನ ನಿನ್ನ ಏನೂ ಇಲ್ಲದೆ ನೋಡಿದ್ನಲ್ಲ, ಅದೇ ಚೆನ್ನಾಗಿತ್ತು ಅಂತಾನೆ. ಛೀ, ನಿಮಗೆ ನಾಚಿಕೆ ಇಲ್ಲ ಅಂತಾಳೆ ಸಾತ್ವಿಕ. ಆಮೇಲೆ ಆ ದಿನವನ್ನು ನೆನಪು ಮಾಡಿಕೊಂಡು ಅವನ ಮುಂದೆ ಹಾಗೆ ಏನೂ ಇಲ್ಲದೆ ನಿಂತ್ಕೊಂಡಿದ್ದ ನೆನಪಿಗೆ ಬಂದು ನಾಚಿಕೊಂಡ್ಳು. ಹೆಂಡತಿ ಹತ್ರ ನಾಚಿಕೊಂಡ್ರೆ ಸೃಷ್ಟಿ ಕಾರ್ಯಗಳು ನಿಂತು ಹೋಗುತ್ತವೆ ಅಂತಾನೆ. ನೀವು ಹೀಗೆ ಮಾತಾಡ್ತೀರಾ, ನಾನು ಹೋಗ್ತೀನಿ ಅಂತಾಳೆ. ಎಲ್ಲಿಗೆ ಹೋಗ್ತೀಯ ಬಂಗಾರ ಅನ್ನುತ್ತಾ ಡೋರ್ ಹಿಂದೆ ಅವಳನ್ನ ಲಾಕ್ ಮಾಡಿಬಿಟ್ಟ. ಅಕ್ಕ ಎಲ್ಲಿದೆಯಾ, ರಾತ್ರಿ ನಿನ್ನ ಜೊತೆ ಸರಿಯಾಗಿ ಮಾತಾಡಲಿಲ್ಲ, ಇವಾಗ ಹೇಗಿದೆಯಾ ಅಂದ್ಕೊಳ್ತಾ ಬಂದು ಡೋರ್ ಓಪನ್ ಮಾಡಿದ್ಲು ಆಶ್ರಿತ. ಡೋರ್ ಹಿಂದೆ ಕೊಂಚ ಡಿಸ್ಟೆನ್ಸ್ನಲ್ಲಿದ್ದವರಿಬ್ಬರು ಒಬ್ಬರ ಮೇಲೊಬ್ಬರು ಬಿದ್ದರು. ಎಲ್ಲಿದ್ದಾರೆ ಅಂದ್ಕೊಳ್ತಾ ಇತ್ತ ಕಡೆ ನೋಡುವಷ್ಟರಲ್ಲಿ ಅವರಿಬ್ಬರು ಒಬ್ಬರ ಮೇಲೊಬ್ಬರು ಇರೋದನ್ನು ನೋಡಿ ಸಾರಿ ಅಂದ್ಕೊಳ್ತಾ ಹೊರಗೆ ಹೊರಟು ಹೋದ್ಲು ಆಶ್ರಿತ. ಅಯ್ಯೋ ಅದೇನಿಲ್ಲ, ಇನ್ನೇನೋ ಅಂದ್ಕೊಂಡವಳು ಹೊರಟು ಹೋದ್ಲು ಅಂತಾಳೆ. ಏನೂ ಇಲ್ಲ ಅಂತೀಯಲ್ಲ, ಯಾಕೆ ಅನ್ನುತ್ತಾ ಅವಳ ಕುತ್ತಿಗೆ ಮಂಪಿನಲ್ಲಿ ಹಾಗೆ ಮುತ್ತಿರ್ತಾನೆ. ಹಾಗೆ ಮಾಡ್ತಿದ್ದಂತೆ ಇಲ್ಲಿ ಸಾತ್ವಿಕಾಳಿಗೆ ಉಸಿರಾಡೋದಕ್ಕೂ ಆಗ್ತಿಲ್ಲ. ಗಟ್ಟಿಯಾಗಿ ಅವನ್ನ ಅಪ್ಕೊಂಡ್ಳು. ಅವಳು ರಾತ್ರಿ ಎಲ್ಲ ಹೆದರ್ತಿದ್ಲು. ಆ ಭಯವನ್ನು ಹೋಗಲಾಡಿಸಿ ಅವಳ ಗಮನ ಬೇರೆಡೆ ಸೆಳೆಯೋದಕ್ಕೆ ಪ್ರೀತಿಯಿಂದ ಮುತ್ತುಗಳನ್ನಿಡ್ತಿದ್ದಾನೆ. ರಾತ್ರಿ ಎಲ್ಲ ಹೆದರ್ತಲೇ ಇದ್ಲಲ್ಲ, ಅವಳನ್ನ ಹೇಗೆ ಡೈವರ್ಟ್ ಮಾಡಬೇಕಂತ ಪ್ರೀತಿಯಿಂದ ಇದ್ದಾನಷ್ಟೆ. ನಮ್ಮ ಬಗ್ಗೆ ತಪ್ಪಾಗಿ ಅಂದ್ಕೊಳ್ತಾನೇನೋ ಅಂತಾಳೆ ಸಾತ್ವಿಕ. ನಾವಿಬ್ಬರು ಗಂಡ ಹೆಂಡತಿ, ಯಾರು ನಮ್ಮ ಬಗ್ಗೆ ತಪ್ಪಾಗಿ ಅಂದ್ಕೊಳ್ತಾರೆ, ಅಂದ್ಕೊಂಡ್ರೆ ಅದು ಅವರ ಕರ್ಮ.
ನಿಜ ಹೇಳಬೇಕಂದ್ರೆ ಗಂಡ ಹೆಂಡತಿ ಹೀಗೆ ಇರಬೇಕು, ಇಲ್ದಿದ್ರೆ ಅವರಲ್ಲಿ ಏನೋ ಡಿಫೆಕ್ಟ್ ಇದೆ ಅಂತ ಅರ್ಥ. ಇವತ್ತೇನೋ ಇಷ್ಟೊಂದು ನಾರ್ಮಲಾಗಿ ಮಾತಾಡ್ತಿದ್ದೀರಾ ಅಂತಾಳೆ ಸಾತ್ವಿಕ. ಏನಿಲ್ಲ, ನಡಿ ನಡಿ ಅನ್ನುತ್ತವಳನ್ನ ಎಪ್ಸಿ ಇನ್ನೂ ಹೊರಗೆ ಹೋಗೋಣವಾ ಅಂತ ಕೇಳ್ತಾನೆ. ಇನ್ನೂ ಸ್ವಲ್ಪ ಡ್ರೆಸ್ ಜುಟ್ಟು ಸರಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬರ್ತಾರೆ. ಅವರಿಬ್ಬರು ಬರೋದನ್ನು ನೋಡುತ್ತಲೇ ನಗುತ್ತಾ ಬ್ರೇಕ್ಫಾಸ್ಟ್ ಮಾಡೋಣವಾ ಅಂತ ಕೇಳಿದ್ಲು. ಅವಳೇ ಬಡಿಸ್ತಿದ್ದಾಳೆ. ಅಕ್ಕ ನೀನು ಚೆನ್ನಾಗಿದೆಯಲ್ವಾ ಅಂತ ಕೇಳಿದ್ಲು ಆಶ್ರಿತ. ಚೆನ್ನಾಗಿದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ, ನಿಮ್ಮ ಭಾವ ಇರುವಾಗ ನನಗೇನಾಗತ್ತೆ ಅಂತ ಅಂತಾಳೆ. ಅಬ್ಬೋ ಅಂತಾಳೆ ಆಶ್ರಿತ. ನಿಜಕ್ಕೂ ಏನಾಯಿತು ಅಂತ ಕೇಳ್ತಾಳೆ ಆಶ್ರಿತ. ನಾನು ಆಫೀಸ್ನಿಂದ ಅವ್ರಿಗೆ ಹಾಗೆ ಬರುತ್ತಲೇ ಫಾಸ್ಟಾಗಿ ಯಾರೋ ಕೆಲವು ಜನರು ಬೇರೆ ಕಾರಿಗೆ ಹಚ್ಚಿದ್ರು. ಪಾಪ ನಮ್ಮ ಸೆಕ್ಯೂರಿಟಿ ಜನರು ಕೂಡ ಹಿಂದೆ ಬಂದರು. ಆದರೆ ನನ್ನ ಹತ್ರ ಎಷ್ಟು ಜನ ಇದ್ದರು ಅದಕ್ಕೆ 4ರಷ್ಟು ಜನರು ಬಂದು ಅವ್ರನ್ನ ಚೆನ್ನಾಗಿ ಹೊಡೆದ್ರು. ರಸ್ತೆ ಮೇಲೆ ಹಾಕಿ ಅವ್ರಿಗೆ ಚೆನ್ನಾಗಿ ಪೆಟ್ಟುಗಳು ಕೊಟ್ಟರು. ಪಾಪ ನಾನು ಕೂಡ ತುಂಬ ಒದ್ದಾಡಿದೆ, ಹೊಡೆಯೋದಕ್ಕೆ ಟ್ರೈ ಮಾಡಿದೆ. ಆದರೆ ನನ್ನ ಮುಖದ ಮೇಲೆ ಕ್ಲೋರೋಫಾರ್ಮ್ ಸ್ಪ್ರೇ ಮಾಡಿದ್ರು. ನಾನು ಪ್ರಜ್ಞೆ ತಪ್ಪಿದ್ದೆ, ಎದ ಮೇಲೆ ಎಲ್ಲಿದ್ದೀನಿ ಅಂತ ಅರ್ಥ ಆಗಲಿಲ್ಲ, ಭಯ ಆಯಿತು. ಆಮೇಲೆ ನೀವು ಬಂದ್ರಿ ಅಷ್ಟೇ ಅಂತ ಸಿಂಪಲ್ಲಾಗಿ ಹೇಳ್ಬಿಟ್ಲು ಸಾತ್ವಿಕ. ಆದರೆ ಒಂದು 5 ಜನ ಇಲ್ದಿದ್ರೆ 6 ಜನ ಬಂದಿದ್ದರು. ಅವ್ರು ನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಬಂದು ರೂಮ್ನಲ್ಲಿ ಹಾಕಿದ್ರು. ಅವ್ರನ್ನ ಎದುರಿಸೋದಕ್ಕಾಗಲಿಲ್ಲ, ನನ್ನ ಕಿಡ್ನ್ಯಾಪ್ ಮಾಡುವಾಗಲೂ ಕೂಡ ಅಂತ ಹೇಳಿದ್ಲು. ಹುಷಾರಕ್ಕ, ಭಾವ ನಿನ್ನ ಕೈಯಿಂದ ಆಗ್ತಿದ್ರೆ ಅಭಿ ಹೆಲ್ಪ್ ತೊಗೋಬೋದಿತ್ತಲ್ಲ ಅಂತ ಕೇಳೋಣ ಅಂದ್ಕೊಂಡೆ ಅಂತ ಬಾಯಿ ತಪ್ಪು ಹೇಳಿಬಿಟ್ಲು ಆಶ್ರಿತ. ನೋಡು, ನನಗೆ ಸಾಧ್ಯವಾಗದ್ದು ಅಂತ ಏನಿಲ್ಲ, ಹೇಗಾದರೂ ಆ ಕೆಲಸ ಮಾಡ್ತಿರ್ತೀನಿ ಅಷ್ಟೇ ಹೊರತು ಅಭಿ ಹೆಲ್ಪ್ ಮಾತ್ರ ತೊಗೊಳ್ಳಲ್ಲ ಅಂತ ಗಟ್ಟಿಯಾಗಿ ಹೇಳೋಷ್ಟರಲ್ಲಿ ಸೈಲೆಂಟ್ ಆಗೋದ್ಲ ಆಶ್ರಿತ. ಮತ್ತಿನ್ನೊಂದು ವಿಷಯ ಏನಂದರೆ, ನೀನು ಹೀಗೆ ಅಭಿ ಬಗ್ಗೆ ಮಾತಾಡಿದ್ರು ಅವನ ಮೇಲೆ ಆಸೆ ಇಟ್ಕೊಂಡ್ರು ನಿನ್ನನ್ನು ಇಲ್ಲಿಂದ ಕಳಿಸ್ಬಿಡ್ತೀನಿ, ನಮಗೂ ಅವನಿಗೂ ನಿಜಕ್ಕೂ ಸೆಟ್ ಆಗಲ್ಲ ಅಂತ ಅಂತಾನೆ. ಸೈಲೆಂಟ್ ಆಗೋದ್ಲು ಆಶ್ರಿತ. ಇವತ್ತು ಆಫೀಸಿಗೆ ಬರ್ತಿಲ್ಲ ಅಂತ ಶ್ರೀವರಿಗೆ ಫೋನ್ ಮಾಡಿ ಹೇಳು, ಅವಳು ಮ್ಯಾನೇಜ್ ಮಾಡ್ತಾಳೆ ಅಂತ ಹೇಳ್ತಾನೆ ಅಮರೇಂದ್ರ ವರ್ಮ. ಸಾತ್ವಿಕ ಕೂಡ ಹಾಗೆ ಮಾಡಿದ್ಲು. ಅಲ್ಲಿ ಮಿನಿಸ್ಟರ್ ಪಾಪ ಇಡೀ ಕೊಠಡಿಯನ್ನು ಚಿಂದಿ ಚಿತ್ರಾನ್ನ ಮಾಡ್ತಿದ್ದಾನೆ. ಯಾಕಂದರೆ ರೂಮ್ನಲ್ಲಿ ಏನಾದರೂ ಸೀಕ್ರೆಟ್ ಕ್ಯಾಮ್ರಾ ಇಟ್ಟಿದ್ದಾನ ಅಂತ. ಒಂದು ವೇಳೆ ಇಟ್ಟಿದ್ರು ಇವಾಗ ತೆಗೆದ್ರೂ ಪ್ರಯೋಜನ ಇಲ್ಲ, ಯಾಕಂದರೆ ರೆಕಾರ್ಡ್ ಆಗಬೇಕಾಗಿದ್ದು ಎಲ್ಲ ಈಗಾಗಲೇ ರೆಕಾರ್ಡ್ ಆಗೋಗಿದೆಯಲ್ಲ. ಅಮ್ಮೋ, ಇವಾಗ ನನ್ನ ಪರಿಸ್ಥಿತಿ ಏನು? ಅವನ ಹೆಂಡತಿಯನ್ನು ನಾನು ಕಿಡ್ನ್ಯಾಪ್ ಮಾಡಿದ್ದೀನಿ ಅಂತ ಅವನಿಗೆ ಗೊತ್ತಾಗೋಯಿತು. ಅಷ್ಟೇ ಅಲ್ಲದೆ ನನ್ನ ಹೆಂಡತಿ ಜೊತೆ ನಾನು ಮಾಡಿದ ರಾಸಲೀಲೆಗಳು ಕೂಡ ವಿಡಿಯೋ ಸಾಕ್ಷಿ ಸಮೇತ ಅವನ ಹತ್ರ ಇದೆ. ಇವಾಗ ಅದನ್ನು ಹೊರಗೆ ಹಾಕಿದ್ರೆ ನನ್ನ ರಾಜಕೀಯ ಭವಿಷ್ಯ ಏನು ಅಂತ ಹೆದರ್ತಿದ್ದಾನೆ. ಇತ್ತ ಅಮರೇಂದ್ರ ವರ್ಮನ ಊಟ ಮುಗೀತು. ಯಾಕೆ ಸೋಫಾದಲ್ಲಿ ಕೂತು ಜ್ಯೂಸ್ ಕುಡಿತಾ ರೆಕಾರ್ಡಿಂಗ್ ನೋಡ್ತಿದ್ದಾನೆ. 2 ಕ್ಷಣ ನೋಡುತ್ತಲೇ ನೋಡಲಾಗದೆ ಕಣ್ಣು ಮುಚ್ಚಿ ಫೋನ್ ಕೂಡ ಪಕ್ಕದಲ್ಲಿಟ್ಟ. ಹೆಸರಿಗೆ ಮಾತ್ರ ರಾಜಕೀಯ ನಾಯಕರು, ಮಾಡೋ ಕೆಲಸ ಇಲ್ಲ ಇಂಥ ಅಸಹ್ಯದ ಕೆಲಸಗಳು ಅಂದ್ಕೊಳ್ತಾನೆ. ಬಲೆ ಸಿಕ್ಕಿದ್ಯಾ ಕಣೋ ಅಂತ ನಕ್ಕೊಂಡ ಅಮರೇಂದ್ರ ವರ್ಮ. ನನ್ನ ಹೆಂಡತಿಯನ್ನು ಕಿಡ್ನಾಪ್ ಮಾಡಿದ್ದಕ್ಕೆ ನಿನ್ನ ಜೊತೆ ಆಟ ಆಡೋ ಚಾನ್ಸ್ ಸಿಕ್ತು ಅಂದ್ಕೊಂಡ. ಇನ್ನೂ ಆ ವಿಡಿಯೋ ಪೂರ್ತಿಯಾಗಿ ನೋಡಿದೆ. ಆ ವಿಡಿಯೋವನ್ನು ಮಿನಿಸ್ಟರ್ ಅವ್ರಿಗೆ ಕಳಿಸ್ಕೊಟ್ಟ ಅಮರೇಂದ್ರ ವರ್ಮ. ಏನ್ರಿ ನಿಮ್ಮ ಫೋನ್ ರಿಂಗ್ ಆಗ್ತಿದೆ ಅಂತ ಹೇಳಿದ್ಲು ಹೆಂಡ್ತಿ. ನೀನು ಮಣ್ಣು, ನೀನು ಹಣೆ ಬರಹ, ಅದು ಫೋನ್ ರಿಂಗ್ ಆಗ್ತಿರೋದಲ್ಲ, ಏನೋ ನೋಟಿಫಿಕೇಷನ್ ಬಂದಿದೆ ಅಂತ ಫೋನ್ ತಗೊಂಡು ನೋಟಿಫಿಕೇಷನ್ ಓಪನ್ ಮಾಡ್ತಾನೆ. ಅವನು ಊಹಿಸಿದಂತೆ ಇಷ್ಟರವರೆಗೆ ಇಲ್ಲಿ ನಡೆದಿದ್ದೆಲ್ಲ ರೆಕಾರ್ಡ್ ಆಗಿದೆಯಲ್ಲ, ಆ ರೆಕಾರ್ಡಿಂಗ್ ಕಳಿಸಿದ್ದಾನೆ ಅಮರೇಂದ್ರ ವರ್ಮ. ಅಯ್ಯೋ ಭಗವಂತ, ನನ್ನ ರಾಜಕೀಯ ಚರಿತ್ರೆ ಇವತ್ತಿಗೆ ನಾಶ ಆಗೋಯ್ತು, ಇವನನ್ನು ಇವಾಗ ಬಿಡಲ್ಲ ಅಂದ್ಕೊಳ್ತಾ ಲಬಲಬೋ ಅಂತ ತಲೆ ಚಚ್ಕೊಳ್ತಿದ್ದಾನೆ ಮಿನಿಸ್ಟರ್. ಬಾರೋ, ಓಡ್ತಾ ಬಾ, ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋದಲ್ವಾ, ಅವಾಗ ನಾನು ಓಡಿದೆ. ಇವಾಗ ಈ ವಿಡಿಯೋಗೋಸ್ಕರ ನೀನು ಓಡು, ನನಗೆ ಬೆವರು ತರಿಸ್ತೆ ಅಲ್ವಾ, ಇವಾಗ ನಿನಗೆ ರಕ್ತ ಬರೆಸ್ತೀನಿ ನೋಡು ಅಂತ ಕೋಪದಿಂದ ಅಂದ್ಕೊಂಡ ಅಮರೇಂದ್ರ ವರ್ಮ. ಓಡು, ನಿನ್ನೆ ನಾನು ಸಾತ್ವಿಕಳಿಗಾಗಿ ಓಡಿದೆ ಅಲ್ವಾ, ಇವತ್ತು ನೀನು ಇನ್ನು ವಿಡಿಯೋಗೋಸ್ಕರ ಓಡು ಅಂತ ನಗ್ತಾನೆ ಅಮರೇಂದ್ರ ವರ್ಮ. ನಮ್ಮ ಮನೆಗೆ ಬಂದಿದ್ದ ಅಂದಾಗ ಇಡೀ ಮನೆ ಚೆಕ್ ಮಾಡಿದ ಅಂದಾಗಲಾದರೂ ಯೋಚನೆ ಬರಬೇಕಿತ್ತಲ್ಲ, ನಮ್ಮ ಮನೇಲಿ ಏನಾದರೂ ಸೀಕ್ರೆಟ್ ಕ್ಯಾಮ್ರಾ ಇಟ್ಟಿದ್ದಾನ ಅಂತ. ಆದರೆ ನಾನೇನು ಆ ಯೋಚನೆ ಮಾಡಲಾಗಲಿಲ್ಲ. ಇವಾಗ ನೋಡಿದ್ರೆ ನನ್ನ ಗುಟ್ಟೆಲ್ಲ ಅವನ ಕೈಯಲ್ಲಿ ಉಳಿದೋಗಿದೆ. ಓ ದೇವ್ರೇ, ಆ ವಿಡಿಯೋ ಹೊರಗೆ ಬಂದರೆ ನನ್ನ ಪರಿಸ್ಥಿತಿ ಏನು ಅಂತ ಓಡ್ತಾ ಹೊರಗೆ ಬಂದು ಕಾರ್ ಸ್ಟಾರ್ಟ್ ಮಾಡ್ತಾನೆ. ಹಿಂದೆ ಸೆಕ್ಯೂರಿಟಿ ಜನರು ಕೂಡ ಫಾಲೋ ಮಾಡ್ತಲೇ ಇರ್ತಾರೆ. ಭಯ ಆಗ್ತಿದೆ ಮಿನಿಸ್ಟರ್ ಅವರಿಗೆ. ಸಾತ್ವಿಕ, ಹೇಳಿ, ನಮ್ಮ ಮನೆಗೆ ಗೆಸ್ಟ್ಗಳು ಬರ್ತಿದ್ದಾರೆ, ತಿನ್ನೋದಕ್ಕೆ ಏನಾದರೂ ರೆಡಿ ಮಾಡು. ಯಾರು ಬರ್ತಿದ್ದಾರೆ ಅಂತ ಕೇಳಿದ್ಲು. ನಿನ್ನನ್ನು ಕಿಡ್ನ್ಯಾಪ್ ಮಾಡಿದ ಮಿನಿಸ್ಟರ್ ಬರ್ತಿದ್ದಾನೆ ಅಂತ ಹೇಳ್ತಾನೆ. ಎಂಥ ಧೈರ್ಯ, ನನ್ನ ಕಿಡ್ನ್ಯಾಪ್ ಮಾಡೋದಲ್ಲದೆ ಮತ್ತೆ ನಮ್ಮ ಮನೆಗೆ ಬರ್ತಿದ್ದಾನಾ? ಅವನಿಗೆ ತಿನ್ನೋದಕ್ಕೆ ನಾನು ರೆಡಿ ಮಾಡಬೇಕಾ? ಬರೋದಕ್ಕೆ ಹೇಳಿ, ಮರ್ಯಾದೆ ಮಾಡಬೇಕಲ್ಲ. ಇವಾಗ ನಾನು ಮಾಡೋ ಐಟಮ್ಗೆ ಪೂರ್ತಿಯಾಗಿ ಇಲ್ಲಿ ಪಾಷಾಣ ಬೆರೆಸಿ ಮಾಡ್ತೀನಿ, ಸತ್ತು ತೊಲಗಲಿ, ದೇಶಕ್ಕೆ ಹಿಡಿದು ದರಿದ್ರ ಬಿಟ್ಟು ಹೋಗುತ್ತೆ ಅಂತ ಕೋಪದಿಂದ ಹೇಳಿದ್ಲು ಸಾತ್ವಿಕ.
ನಿಜಾನೇ ಸಾತ್ವಿಕ, ಟೈಮ್ ನಾನು ಬರೆದಿದ್ರೆ ಅವನು ನಿನ್ನ ಜೀವನವನ್ನು ನಾಶ ಮಾಡೋದಕ್ಕೆ ದೊಡ್ಡ ಸ್ಕೆಚ್ ಹಾಕಿದ್ದ. ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಏನೂ ಆಗದೆ ನೀನು ಪಾರಾದೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಅಮರೇಂದ್ರ ವರ್ಮ ಮನೆ ಹತ್ತಿರ ಕಾರ್ ನಿಲ್ಲುತ್ತೆ. ಮಿನಿಸ್ಟರ್ ಮುಂದೆ ಹೋಗ್ತಿದ್ರೆ ಕೊನೆಯಲ್ಲಿದ್ದ ಒಬ್ಬ ಸೆಕ್ಯೂರಿಟಿ ಅವನು ಕೊಂಚ ಪಕ್ಕಕ್ಕೆ ಬಂದು ದಿಲೀಪ್ಗೆ ಇನ್ಫಾರ್ಮೇಷನ್ ಕೊಟ್ಟ. ಇದೇನಿದು, ಅಮರೇಂದ್ರ ವರ್ಮ ಹೆಂಡ್ತಿನ ಅವನು ಕರ್ಕೊಂಡು ಹೋಗ್ಬಿಟ್ಟ. ಮಿನಿಸ್ಟರ್ ಏನೂ ಮಾಡಲಿಲ್ಲ. ಮೇಲಾಗ ಅಮರೇಂದ್ರ ವರ್ಮ ಆ ಚಾನ್ಸ್ ಕೂಡ ಕೊಡಲಿಲ್ಲ. ಮಿನಿಸ್ಟರ್ ಅವನ ಹತ್ರಕ್ಕೆ ಯಾಕೆ ಹೋಗ್ತಿದ್ದಾನೆ? ಏನು ನಡೆದಿರಬಹುದು? ಅಷ್ಟೊಂದು ಅಮರೇಂದ್ರ ವರ್ಮ ಏನು ಹೇಳಿ ಎದುರಿಸಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದಾನೆ ದಿಲೀಪ್. ಇಷ್ಟೊಂದು ಹೆದರ್ತಿದ್ದಾನೆ ಅಂದರೆ ಬಹುಶಃ ಬೆಳಗ್ಗೆ ಹೇಳಿದ ಮಾತು ನಿಜ ಆಯಿತೋ ಏನೋ ಅಂದ್ಕೊಳತ್ಲೇ ನಕ್ಕೊಂಡ. ಡೌಟೇ ಇಲ್ಲ, ಗಂಡ ಹೆಂಡ್ತಿ ಅಲ್ವಾ, ಏನೇನೋ ಶೃಂಗಾರ ಮಾಡಿರಬಹುದು, ಅದು ವಿಡಿಯೋ ರೆಕಾರ್ಡ್ ಆಗಿರ್ಬೋದು, ಅದಕ್ಕಾಗಿ ಓಡ್ತಾ ಬಂದಿದ್ದಾನೆ ಅಂತ ಕರೆಕ್ಟಾಗಿ ಗೆಸ್ ಮಾಡ್ದ ದಿಲೀಪ್. ಮಿನಿಸ್ಟರ್ ನನ್ನ ಕೈಲಿದ್ದಾನೆ, ಅವನ ಜೊತೆ ಒಂದು ಆಟ ಆಡ್ಬೋದು ಅಂದ್ಕೊಂಡೆ, ಆದರೆ ಇವಾಗ ಅದೇ ಮಿನಿಸ್ಟರ್ ಅಮರೇಂದ್ರ ವರ್ಮನಿಗೆ ಫೇವರಾಗಿ ಚೇಂಜ್ ಆಗಿಬಿಡ್ತಾನೆ. ಅಮರೇಂದ್ರ ವರ್ಮ ಕೂಡ ಚಾನ್ಸ್ ಬಂದಿರೋದ್ರಿಂದ ಅದನ್ನು ಬಿಟ್ಟುಕೊಡಲ್ಲ. ಸತ್ರು ಆ ವಿಡಿಯೋವನ್ನು ತನ್ನ ಹತ್ರವೇ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾನೆ. ತನಗೆ ಬೇಕಾದ ಕೆಲಸಗಳನ್ನ ಮಾಡಿಸ್ಕೊಳ್ತಿರ್ತಾನೆ. ಹಾಗಾಗಿ ಅತ್ತ ಕಡೆ ಹೊರಟು ಹೋದಂತೆ ಇನ್ನು ಮಿನಿಸ್ಟರ್ ಅಂತ ಅಂದ್ಕೊಳ್ತಾನೆ ದಿಲೀಪ್. ಆದರೂ ಇವನನ್ನು ನಂಬೋ ಆಗಿಲ್ಲ, ಡಬಲ್ ಗೇಮ್ ಕೂಡ ಆಡ್ತಿರ್ತಾನೆ. ನೋಡೋಣ ಏನು ನಡೆಯುತ್ತೆ ಅಂತ ಅಂದ್ಕೊಳ್ತಾನೆ ದಿಲೀಪ್. ಗೇಟ್ ತೆಗೀರಿ, ನಾನು ಒಳಗಡೆ ಹೋಗಬೇಕು ಅಂತಾನೆ ಮಿನಿಸ್ಟರ್. ಸಾರಿ ಸರ್, ಡೋರ್ ತೆಗಿಯೋದಕ್ಕಾಗಲ್ಲ, ಯಾಕಂದರೆ ನಮ್ಮ ಸರ್ ಪರ್ಮಿಷನ್ ಇಲ್ಲದೆ ಯಾರು ಒಳಗಡೆ ಬರೋದಕ್ಕಾಗಲ್ಲ ಅಂತಾನೆ ಹೊರಗಿದ್ದ ವಾಚ್ಮ್ಯಾನ್. ನಾನು ಮಿನಿಸ್ಟರ್ ಅಂತ ದೊಡ್ಡದಾಗಿ ಹೇಳ್ಕೊಂಡ. ನೀವು ಮಿನಿಸ್ಟರ್ ಆದರೂ ಇನ್ನೇನಾದರೂ ಸರಿ, ನನಗೆ ಸಂಬಂಧ ಇಲ್ಲ ಸರ್. ಅವರ ಹತ್ರ ಸಂಬಳ ತೊಗೊಳ್ತಿದ್ದೀನಿ, ಅವ್ರು ಹೇಳಿದ್ದನ್ನು ಮಾಡೋದಷ್ಟೇ ನನಗೆ ಗೊತ್ತು, ಹಾಗಾಗಿ ನಾನು ಏನೂ ಮಾಡೋದಕ್ಕಾಗಲ್ಲ ಅಂತಾನೆ. ಸರಿ, ನೀನು ಸರ್ಗೆ ಫೋನ್ ಮಾಡಿ ಮಿನಿಸ್ಟರ್ ಬಂದಿದ್ದಾರೆ ಅಂತ ಹೇಳು, ಆವಾಗ ಅವರೇ ಎದುರು ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ದೊಡ್ಡದಾಗಿ ಹೇಳ್ದ. ಹ್ಞೂ ಸರ್ ಅಂದ್ಕೊಳ್ತಾ ಮಿನಿಸ್ಟರ್ ಬಂದಿದ್ದ ಸರ್, ಒಳಗಡೆ ಕಳಿಸ್ಬೇಕಾ ಅಂತ ಕೇಳ್ತಾನೆ. ಅತ್ತ ಕಡೆ ಅಮರೇಂದ್ರ ವರ್ಮ ಏನು ಹೇಳಿದ್ನೋ ಗೊತ್ತಿಲ್ಲ, ಆದರೆ ಫೋನ್ ಇಟ್ಟು 10 ನಿಮಿಷ ವೆಯ್ಟ್ ಮಾಡಿ, ನಮ್ಮ ಸರ್ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರಂತೆ ಅಂತ ಹೇಳ್ತಾನೆ. ಎಷ್ಟು ಕೊಬ್ಬಿಯವನಿಗೆ, ನಾನು ಮಿನಿಸ್ಟರ್, ನನ್ನ ಹಿಡಿದು 10 ನಿಮಿಷ ವೆಯ್ಟ್ ಮಾಡು ಅಂತ ಹೇಳ್ತಾನಾ? ಇವನಿಗೆ ಮಾಮೂಲಾಗಿ ನರ್ಕ ತೋರಿಸ್ಬಾರ್ದು ಅಂದ್ಕೊಂಡ್ರು, ಆದರೆ ಇವಾಗ ಅಗತ್ಯ ಇರೋದ್ರಿಂದ ಬಾಯಿ ಮುಚ್ಕೊಂಡಿದ್ದಾನೆ. ಪಾಪ ಯಾವಾಗಲೂ AC ಕಾರ್ಗಳಲ್ಲಿ ತಿರುಗ್ತಿದ್ನಲ್ಲ, ಇವತ್ತು ಗೇಟ್ ಹತ್ರ ಬಿಸಿಲಿನಲ್ಲಿ ನಿಲ್ಲೋ ಅಷ್ಟರಲ್ಲಿ ದೊಡ್ಡ ಮನುಷ್ಯನಿಗೆ ಸ್ವಲ್ಪ ಸುಸ್ತು ಬಂದು ಬೆವರು ಸುರಿತು. ಅಷ್ಟೇ ಗೇಟ್ ಹಿಡ್ಕೊಂಡು ನಿಂತ್ಕೊಂಡ. ಕರೆಕ್ಟಾಗಿ 10 ನಿಮಿಷದಲ್ಲೇ ಮಿನಿಸ್ಟರ್ ಅವ್ರನ್ನ ಒಳಗಡೆ ಕಳಿಸೋದಕ್ಕೆ ಆರ್ಡರ್ ಬಂತು. ಅಷ್ಟು ಹೇಳಿದ್ಲೆ ಈ ತುದಿಯಿಂದ ಆ ತುದಿವರೆಗೆ ಇರೋ ರಸ್ತೆಯನ್ನೆಲ್ಲ ನಡೆಯೋದಕ್ಕಾಗದೆ ಕಾರ್ ಹತ್ತಿ ಅಲ್ಲಿವರೆಗೆ ಹೋಗೋದಕ್ಕೆ ಬಿಡು ಅಂತಾನೆ. ಕಾರ್ ಹಿಡಿದು ಗಬಗಬನೆ ಒಳಗಡೆ ಬಂದು ಅಮರೇಂದ್ರ ವರ್ಮ ಎದುರು ನಿಲ್ತಾನೆ. ಇತ್ತ ಕಡೆ ಹೆಂಡತಿ, ಅತ್ತ ಕಡೆ ಮೈಥಿಲಿ ಇರ್ತಾರೆ. ಇಬ್ಬರು ಒಳಗಡೆ ಹೋಗಿ ಅಂತ ಹೇಳ್ತಾನೆ ಅಮರೇಂದ್ರ ವರ್ಮ. ಇಬ್ಬರು ಒಂದೇ ರೂಮ್ಗೆ ಹೋಗಿ ಡೋರ್ ಸ್ವಲ್ಪ ಓಪನ್ ಮಾಡಿ ನಡೆಯೋದನ್ನು ನೋಡ್ತಿದ್ದಾರೆ. ಮಿನಿಸ್ಟರ್ ಮೊಣಕಾಲಿನ ಮೇಲೆ ಕೂತು ನಮಸ್ಕಾರ ಹಾಕ್ತಿದ್ದಾನೆ ಅಮರೇಂದ್ರ ವರ್ಮನಿಗೆ. ಅದನ್ನು ನೋಡುತ್ತಲೇ ಅವರಿಬ್ಬರಿಗೂ ಮೈಂಡ್ ಬ್ಲಾಕ್ ಆಗೋಯ್ತು. ನೀವಿಬ್ಬರು ಒಳಗಡೆ ಹೋಗಿ ಅಂತ ಹೆಂಡತಿ ಮೈದಿನ ಒಳಗಡೆ ಕಳಿಸಿದ್ರಿಂದ ಅವರಲ್ಲೇ ನೋಡ್ತಿದ್ರು. ನಿಜಕ್ಕೂ ಇವನು ಏನು ಮಾಡ್ತಾನೆ ಅಂತ ಡೌಟ್ ಇದ್ದಿದ್ದರಿಂದ ಬಾಗಿಲನ್ನು ಸ್ವಲ್ಪ ತೆಗೆದು ಇಣಕ್ಕೆ ನೋಡ್ತಾನೇ ಇದ್ದರು. ಮಿನಿಸ್ಟರ್ ಮೊಣಕಾಲಿನ ಮೇಲೆ ಕೂತು ನಮಸ್ಕಾರ ಮಾಡ್ತಾ ಕ್ಷಮಿಸು ಅಂತ ಕೇಳ್ತಿದ್ದಾನೆ. ಅದನ್ನು ನೋಡುತ್ತಲೇ ಇವರಿಬ್ಬರಿಗೂ ಮೈಂಡ್ ಬ್ಲಾಕ್ ಆಗೋಯ್ತು. ಅಕ್ಕ, ಅವರು ಮಿನಿಸ್ಟರ್ ಅಂತ ಭಾವ ಹೇಳಿದ್ನಲ್ಲ, ಮತ್ತು ಮಿನಿಸ್ಟರ್ ಭಾವನಿಗೆ ಮೊಣಕಾಲಿನ ಮೇಲೆ ಕೂತು ನಮಸ್ಕಾರ ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದಾಳೆ ಅಷ್ಟಿತ. ಏನು ನನಗೂ ಗೊತ್ತಿಲ್ಲ ಅಂತ ಸಾತ್ವಿಕ. ಅಮ್ಮೋ, ಭಾವ ಮಾಮೂಲಿ ಮನುಷ್ಯನಲ್ಲ, ಮಿನಿಸ್ಟರನ್ನು ಕೂಡ ಗಡಗಡ ನಡಗಿಸ್ತಿದ್ದಾನೆ ಅಂದ್ಕೊಳ್ತಾಳೆ. ಮಿನಿಸ್ಟರ್ನನ್ನು ಹೀಗೆ ಆಟ ಆಡಿಸ್ತಿದ್ದಾನೆ, ಹಾಗೆ ಅಭಿಯನ್ ಕೂಡ ಒಪ್ಸಿನ ಮದುವೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡ್ಳು. ನಿಜಕ್ಕೂ ಏನು ನಿನ್ನ ಉದ್ದೇಶ? ನನ್ನ ಹೆಂಡತಿಯನ್ನು ಕಿಡ್ನ್ಯಾಪ್ ಮಾಡದೆ ಮನೆಗೆ ಬಂದು ಮರ್ಯಾದೆಯಿಂದ ಕೇಳಿದವಳನ್ನ ಬಿಟ್ಟು ಬಿಡಿ ಅಂತ. ಕಿಡ್ನ್ಯಾಪ್ ಮಾಡಿಲ್ಲ ಅಂದ್ರಿ, ಮೇಲಾಗಿ ನಿನ್ನ ಹೆಂಡತಿ ಇಲ್ಲಿ ಯಾಕಿರ್ತಾಳೆ, ನನಗೇನು ಅಗತ್ಯ ಅಂತ ಎಷ್ಟು ಎಕ್ಸ್ಟ್ರಾ ಡ್ರಾಮಾ ಮಾತಾಡಿದ್ರಿ. ಸಾರಿ ಅಮರೇಂದ್ರ ವರ್ಮ, ನಾನು ಮಾಡಿದ್ದು ತಪ್ಪೆ. ನೀನು ಆ ವಿಡಿಯೋಗಳನ್ನ ಮಾತ್ರ ಹೊರಗೆ ಹಾಕ್ಬೇಡ ಪ್ಲೀಸ್. ಏನು, ನಿಮ್ಮದು ಮಾತ್ರ ಗೌರವನಾ? ನಮ್ಮದಲ್ವಾ? ನಿಮ್ಮದು ಮಾತ್ರ ಪ್ರಾಣನಾ? ನಮ್ಮದಲ್ವಾ? ಛೀ, ನಿನ್ನ ಮಗ ನಡ್ಕೊಂಡಲ್ಲ, ನಿನ್ನನ್ನು ಕೊಲ್ಲೋದು ದೊಡ್ಡ ವಿಷಯ ಅಲ್ಲ. ಕ್ಷಣಗಳಲ್ಲಿ ಕೆಲಸ ಮುಗಿಸ್ತೀನಿ, ಆದರೆ ಯೋಚಿಸ್ತಿದ್ದೀನಿ ಅಂದರೆ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಗೌರವಾನ್ವಿತ ಮಿನಿಸ್ಟರ್ ಪದವಿಯಲ್ಲಿದೆಯಾ, ನೀನು ಇಂಥ ನೀಚ ಕೆಲಸಗಳನ್ನ ಮಾಡ್ತಿದ್ಯಾ, ನೀನು ಈ ಪದವಿಗೆ ಅರ್ಹನೇ ಅಲ್ಲ. ಅದಕ್ಕೆ ನೀನು ತಕ್ಷಣ ರಾಜೀನಾಮೆ ಕೊಟ್ಟುಬಿಡು ಅಂತ ಹೇಳ್ತಾನೆ ಅಮರೇಂದ್ರ ವರ್ಮ. ಈ ದಿನಗಳಲ್ಲಿ ಪದವಿ ಸಂಪಾದಿಸೋದಂದ್ರೆ ಎಷ್ಟು ಕಷ್ಟ ಅಂತ ನೀನು ಗೊತ್ತು ತಾನೆ. ಹಾಗೆ ಕಷ್ಟಪಟ್ಟು ಸಂಪಾದಿಸ್ಕೊಂಡಿದ್ದೀನಿ, ಇವಾಗ ರಾಜೀನಾಮೆ ಕೊಡಬೇಕಂದ್ರೆ ಕಷ್ಟ, ನಾನು ಮಾಡಲ್ಲ.
ಹಾಗಾದರೆ ಈ ವಿಡಿಯೋ ಹೊರಗೆ ಕಳಿಸ್ತೀನಿ ಅಂತಾನೆ. ಅಮರೇಂದ್ರ ವರ್ಮ ಒಂದೇ ಒಂದು ಬಾರಿ ಯೋಚಿಸು, ನಾನಿನ್ನೂ ಇಂಥ ತಪ್ಪು ಕೆಲಸಗಳನ್ನ ಮಾಡಲ್ಲ, ಒಂದೇ ಒಂದು ಅವಕಾಶ ಕೊಡು ಅಷ್ಟೇ ಹೊರತು ರಾಜೀನಾಮೆ ಕೊಡೋದಕ್ಕೆ ಬಲವಂತ ಮಾಡಬೇಡ, ಹಾಗೆ ವಿಡಿಯೋ ಹೊರಗೆ ಕಳಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಬೇಡ. ಆಗೋದೇ ಇಲ್ಲ. ಬೇರೆ ಹೆಣ್ಣನ್ನು ಆಶಿಸ್ದೆ, ಮೇಲಾಗಿ ನಾನು ಫೋನ್ ಕೂಡ ಮಾಡಿದೆ, ನನ್ನ ಹೆಂಡತಿ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ. ನಾನು ದೆಹಲಿ ಇದ್ದೀನಿ, ನನಗೇನು ಸಂಬಂಧ ಅಂದೆ. ಅಂಥವು ನೀನು ಮಂತ್ರಿ ಪದವಿಯಲ್ಲಿ ಇರೋದು ಕರೆಕ್ಟ್ ಅಲ್ಲ, ತಕ್ಷಣ ರಿಸೈನ್ ಮಾಡಲೇಬೇಕು. ಅಷ್ಟು ಫಾಸ್ಟಾಗಿ ಆಗಲ್ಲ. ಇದೇನಾದರೂ ಸಾಫ್ಟ್ವೇರ್ ಜಾಬ್ ಅಂದ್ಕೊಂಡ್ಯಾ? ಹಾಗೆ ರಿಸೈನ್ ಮಾಡು ಮುಗಿದು ಹೋಗೋದಕ್ಕೆ ಅದಕ್ಕೊಂದು ಪ್ರೋಸೆಸ್ ಇರುತ್ತೆ. ಇನ್ನು ಹೀಗೆ ಮಾಡಲ್ಲ ಪ್ಲೀಸ್. ರಾಜಕೀಯ ನಾಯಕರು ಮಾಡಿದ ಭರವಸೆಯನ್ನು ನಂಬೋದಕ್ಕೆ ನಾನೇನು ಹುಚ್ಚನಲ್ಲ, ಅದರಲ್ಲೂ ನೀನು ಹೇಳಿದ ಮಾತುಗಳನ್ನ ಹೇಗೆ ನಂಬಲಿ ಅಂತ ಆವೇಶದಿಂದ ಕೂಗಾಡ್ತಾನೆ ಅಮರೇಂದ್ರ ವರ್ಮ. ಬೆದರು ಹೋದರು ಮಿನಿಸ್ಟರ್. ಅದೃಷ್ಟ ಚೆನ್ನಾಗಿದ್ದದಕ್ಕೆ ನನ್ನ ಹೆಂಡ್ತಿಯನ್ನು ನಾನು ಕರ್ಕೊಬಂದೆ, ಇಲ್ದಿದ್ರೆ ಈ ಹೊತ್ತಿಗೆ ನೀನು ಏನು ಮಾಡ್ತಿದ್ಯೋ ಊಹಿಸಲಾರದಷ್ಟು ಹುಚ್ಚನಲ್ಲ ನಾನು. ಮರ್ಯಾದೆಯಿಂದ ರಿಸೈನ್ ಮಾಡಬೇಕು, ಇದೇ ನನ್ನ ಫೈನಲ್ ಡೆಸಿಷನ್ ಅಂತ ಕೋಪದಿಂದ ಹೇಳಿದ ಅಮರೇಂದ್ರ. ಆದರೆ ಅವನಿಗೆ ಮಂತ್ರಿ ಪದವಿ ಬಿಡೋದು ಇಷ್ಟ ಇಲ್ಲ ಪಾಪ. ಆದರೆ ಆ ವಿಡಿಯೋ ಹೊರಗೆ ಬಂದರೆ ಗೌರವ ಹೋಗುತ್ತೆ, ಅವಾಗ ಹೇಗಿದ್ದರೂ ಪದವಿ ಹೋಗುತ್ತೆ. ದುಡ್ಡಿನಿಂದ ಹೇಗೋ ಮ್ಯಾನೇಜ್ ಮಾಡ್ಬೋದು, ಆದರೆ ಎಲೆಕ್ಷನ್ ಹತ್ರ ಬರ್ತಿರೋ ಈ ಟೈಮ್ನಲ್ಲಿ ಈ ವಿಡಿಯೋ ಹೊರಗೆ ಬರಬಾರ್ದು ಅಂತ ಆರಾಟ ಪಡ್ತಿದ್ದಾನೆ. ಅರ್ಥ ಮಾಡ್ಕೊ, ಮನುಷ್ಯ ಅನ್ನೋನು ಯಾರಾದರೂ ತಪ್ಪು ಮಾಡ್ತಾರೆ, ಅದಕ್ಕೆ ಪದವಿಯನ್ನೇ ಬಿಡಬೇಕು ಅಂದರೆ? ನಿಜವೇ ಮನುಷ್ಯ ಅನ್ನೋನು ತಪ್ಪು ಮಾಡ್ತಾನೆ, ಆದರೆ ಬೇರೆ ಗಂಡನ ಹೆಂಡತಿನ ಆಶಿಸ್ದೆ ನೀನು ಹೇಗೆ ಮನುಷ್ಯನಾಗ್ತೀಯಾ? ಆ ರಾವಣಾಸುರ ಕೂಡ ಸೀತಾದೇವಿನ ಸೆರೆ ಹಿಡಿದ ಮೇಲೆ ವಿನಾಶ ಶುರುವಾಗಿದ್ದು, ಇಲ್ಲಿ ನೀನು ಈ ಅಮರೇಂದ್ರ ವರ್ಮನ್ ಹೆಂಡತಿಯನ್ನು ಸೆರೆ ಹಿಡಿದೆ, ಇನ್ನು ನಿನಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅಂತ ಬೆದರಿಸ್ದ ಅಮರೇಂದ್ರ ವರ್ಮ. ಈ ಒಂದೇ ಒಂದು ತಪ್ಪನ್ನು ಕ್ಷಮಿಸು, ಇನ್ನು ಮುಂದೆ ಇಂಥ ಕೆಲಸ ಮಾಡಲ್ಲ ಅಂತಾರೆ ಮಿನಿಸ್ಟರ್. ಸರಿ, ಒಂದು ವೇಳೆ ನನ್ನ ಹೆಂಡತಿ ನಾನು ಇಲ್ಲಿಗೆ ಕರೆತರ್ತಿದ್ರೆ ನೀನೇನು ಮಾಡ್ತಿದ್ದೆ? ನಾನು ಬೇಸರ ಪಡ್ತಾ ಅಳ್ತಿದ್ರೆ ಸಂತೋಷ ಪಡ್ತಿದ್ದ ಇರ್ತಿದ್ದೆ ಅಲ್ವಾ ಅಂತಿದ್ದಂತೆ ತಲೆ ತಗ್ಗಿಸ್ತಾ ಮಿನಿಸ್ಟರ್. ನಿಜವಾಗಿಯೂ ನಾನು ಮಾಡಿದ ತಪ್ಪು, ಈ ಒಂದು ಬಾರಿ ಕ್ಷಮಿಸ್ಬಿಡು ಪ್ಲೀಸ್. ಸರಿ, ನೀನು ಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು, ಇಲ್ದಿದ್ರೆ ಎಲೆಕ್ಷನ್ ನೀನು ಮಾಡಿದ ಭರವಸೆಗಳನ್ನೆಲ್ಲ ಈಡೇರಿಸಿ ಜನರಿಗೆ ಒಳ್ಳೇದು ಮಾಡು, ಆವಾಗ ಆ ವಿಡಿಯೋ ಹೊರಗೆ ಬರದೇ ಇರುತ್ತೆ ಅಂತಾನೆ. ಭರವಸೆಗಳನ್ನೆಲ್ಲ ಈಡೇರಿಸಬೇಕಾ? ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ ಅಂತ ಹೆದರಿದ್ರು ಮಿನಿಸ್ಟರ್. ಚುನಾವಣೆಯಲ್ಲಿ ನೀನು ಮಾಡಿದ ಭರವಸೆಗಳನ್ನ ಈಡೇರಿಸು, ಆವಾಗ ವಿಡಿಯೋ ಹೊರಗೆ ಬರಲ್ಲ ಅಂತಾನೆ. ಏನು ಮಾತಾಡ್ತಿದ್ಯಾ, ಅದಕ್ಕೆ ತುಂಬ ಖರ್ಚಾಗುತ್ತೆ ಅಂತ ಹೆದರಿದ್ರು. ಹೇಳಿದ್ನಲ್ಲ, ರಾಜೀನಾಮೆ ಕೊಡು, ಇಲ್ದಿದ್ರೆ ಜನರಿಗೆ ಒಳ್ಳೇದು ಮಾಡು, ಈ ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಬೇಕು, ಇಲ್ದಿದ್ರೆ ನಾನು ವಿಡಿಯೋ ರಿಲೀಸ್ ಮಾಡೇ ಮಾಡ್ತೀನಿ. ಇದರಲ್ಲಿ ಮಾತ್ರ ನಿಜಕ್ಕೂ ಯಾವುದೇ ಕಾಂಪ್ರಮೈಸ್ ಇರಲ್ಲ. ಯೋಚಿಸ್ಬೇಕು. ಏನು ಯೋಚಿಸೋದು? ಇನ್ನು ಈ ಟೈಮ್ನಲ್ಲಿ ಜನರಿಗೆ ಒಳ್ಳೇದು ಮಾಡಿದ್ರೆ ನಿಮಗೆ ಉಪಯೋಗ ಇರುತ್ತೆ, ಮತ್ತೆ ಎಲೆಕ್ಷನ್ಗೆಲ್ಲೋ ಅವಕಾಶ ಇರುತ್ತೆ ಅಂತ ಒಂದು ಒಳ್ಳೆ ಬಂಪರ್ ಆಫರ್ ಕೊಟ್ಟ ಅಮರೇಂದ್ರ ವರ್ಮ. ಸರಿ, ಒಳ್ಳೇದು ಮಾಡ್ತೀನಿ, ಆದರೆ ಅದು ನನ್ನ ಸ್ವಂತ ನಿರ್ಧಾರ ಅಲ್ಲ, ಸ್ವಲ್ಪ ಫಂಡ್ ಬರಬೇಕು. ಏನು ಪರವಾಗಿಲ್ಲ, ನಿನ್ನ ಸ್ವಂತ ದುಡ್ಡು ಇರ್ತದಲ್ಲ, ಹೊರಗೆ ತೆಗಿ ಅಂತಾನ ಅಮರೇಂದ್ರ ವರ್ಮ. ಜಲ್ ನುಂಗ್ತಾರೆ ಮಿನಿಸ್ಟರ್. ಸರಿ, ಒಳ್ಳೇದು ಮಾಡ್ತೀನಿ, ಆದರೆ ಸ್ವಲ್ಪ ಟೈಮ್ ಬೇಕು. ಯಾವಾಗಲಿ ನೀನು ಮಾಡೋದೆಲ್ಲ ನನಗೆ ಅಪ್ಡೇಟ್ ಬರಬೇಕು ಅಂತ ಹೇಳ್ದ ಅಮರೇಂದ್ರ ವರ್ಮ. ಖಂಡಿತ ಒಳ್ಳೇದು ಮಾಡ್ತೀನಿ, ಆದರೆ ನೀನು ಮಾತ್ರ ಆ ವಿಡಿಯೋವನ್ನು ರಿಲೀಸ್ ಮಾಡಬೇಡ ಪ್ಲೀಸ್. ಹೇಳಿದ್ನಲ್ಲ, ನಾನು ಮಾತು ಕೊಟ್ಟರೆ ಕೊಟ್ಟಂತೆ, ಮಾತು ತಪ್ಪೋ ಮನುಷ್ಯ ನಾನಲ್ಲ. ಆದರೂ ನಾನಿನ್ನು ರಾಜಕೀಯ ನಾಯಕನಲ್ವಲ್ಲ ಮಾತು ತಪ್ಪೋದಕ್ಕೆ ಅಂತ ಹೇಳಿದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆದರು ಮಿನಿಸ್ಟರ್. ಗೌರವಾನ್ವಿತ ಪದವಿಯಲ್ಲಿದ್ದೀರಿ, ಇಂಥ ಹುಚ್ಚು ಕೆಲಸ ಮಾಡಿ ಆ ಗೌರವ ಕಳ್ಕೊಡ್ಬೇಡಿ ಅನ್ನುತ್ತಾ ಅವ್ರನ್ನ ಎಪ್ಸಿ ಡೈನಿಂಗ್ ಟೇಬಲ್ ಹತ್ರ ಕೂರಿಸಿ ಬ್ರೇಕ್ಫಾಸ್ಟ್ ಮಾಡಿ ಅಂತಾನೆ. ಬೇಡ, ನೀವು ವಿಡಿಯೋ ರಿಲೀಸ್ ಮಾಡದೇ ಇದ್ದರೆ ಸಾಕು ಅಂತ ಗಾಬರಿಯಾಗಿ ಅಲ್ಲಿಂದ ಹೊರಟು ಹೋದರು ಮಿನಿಸ್ಟರ್. ಒಳಗಡೆ ಏನಾಯಿತು ಸರ್ ಅಂತ ಕೇಳ್ತಾನೆ ಅವನ ಪಿ ಎ. ಯಾಕಂದರೆ ಪಿ ಎಗಳಿಗೆ ಡ್ರೈವರ್ಗಳಿಗೆ ಎಲ್ಲ ವಿಷಯಗಳು ತಿಳಿಯತ್ಲೇ ಇರ್ತವಲ್ಲ. ಆಲ್ಮೋಸ್ಟ್ ಆ ಪಿ ಎಗೆ ನಡೆದಿದ್ದೆಲ್ಲ ಗೊತ್ತು, ಹಾಗಾಗಿ ಧೈರ್ಯ ಮಾಡಿ ಕೇಳ್ದ. ಒಳಗಡೆ ನಡೆದಿದ್ದನ್ನೆಲ್ಲ ಹೇಳಿದ್ರು ಮಿನಿಸ್ಟರ್. ಸರ್, ಇದು ಕೂಡ ಒಂದು ರೀತಿಯಲ್ಲಿ ಒಳ್ಳೆಯದೇ. ಏನು, ಅವನನ್ನು ಬೆದರಿಸ್ತಿದ್ರೆ ಒಳ್ಳೆಯದಾ? ಖರ್ಚು ಮಾಡಿದರೆ ಹೇಗೆ ನನ್ನ ಪದವಿ ಇರುತ್ತೆ? ಮತ್ತು ಎಲೆಕ್ಷನ್ ಬಂದಾಗ ಅಗತ್ಯ ಆಗುತ್ತಲ್ಲ. ಇಲ್ಲ ಸರ್, ಈ ಬಾರಿ ಎಲೆಕ್ಷನ್ಗೆ ನೀವು ಯಾವುದೇ ದುಡ್ಡು ಖರ್ಚು ಮಾಡಬೇಕಾದ ಅಗತ್ಯನೇ ಇಲ್ಲ. ಖರ್ಚು ಮಾಡಬೇಕಾದ ಅಗತ್ಯ ಇಲ್ಲ ಅಂತೀಯಲ್ಲ, ಯಾಕೆ ಅಂತ ಆಶ್ಚರ್ಯಪಡ್ತಾರೆ ಮಿನಿಸ್ಟರ್. ಅವರಿಗೆ ಕನಿಷ್ಠ ಅಗತ್ಯಗಳಾದ ಲೈಟ್ಸ್, ರೋಡ್, ವಾಟರ್ ಇಂಥವುಗಳನ್ನ ಕರೆಕ್ಟಾಗಿ ಕೊಟ್ಟರೆ ಅವರೇ ನಿಮ್ಮನ್ನು ಗೆಲ್ಲಿಸ್ತಾರೆ. ಹಾಗಾಗಿ ನೀವು ಯಾವುದೇ ಟೆನ್ಷನ್ ಪಡಬೇಕಾಗಿಲ್ಲ. ಇದು ಕೂಡ ನಮಗೆ ಒಳ್ಳೆಯದೇ, ಅವಕಾಶವನ್ನು ಹೀಗೆ ಉಪಯೋಗಿಸ್ಕೊಳ್ಬಹುದು, ಒಂದು ಬಾರಿ ಯೋಚಿಸಿ ಅಂತ ಹೇಳಿದ್ರಿಂದ ಮಿನಿಸ್ಟರ್ ಆಲೋಚನೆಗೆ ಬಿದ್ದರು. ನಿಜಾನೇ ಅಲ್ವಾ, ನನ್ನ ಗೆಲುವಿಗೆ ತಳಹದಿ ಅಮರೇಂದ್ರ ವರ್ಮ ಹಾಕದಂತಿದೆ ಅಂದ್ಕೊಂಡ. ಅಮರೇಂದ್ರ ವರ್ಮ, ನಿನ್ನಿಂದ ನನಗೆ ಒಳ್ಳೆಯದೇ ಆಯಿತು. ಇನ್ನು ನೋಡ್ತೀಯಲ್ಲ, ಖಂಡಿತ ಒಂದಾದರೂ ಭರವಸೆ ಈಡೇರಿಸಿ ಜನರಿಗೆ ಒಂದು ಸಣ್ಣ ಒಳ್ಳೆ ಕೆಲಸ ಆದರೂ ಮಾಡ್ತೀನಿ ಅಂದ್ಕೊಂಡ್ರು.
ಇನ್ನು ಹೇಗಾದರೂ ಮಾಡಿ ಏನಾದರೂ ಒಂದನ್ನು ಮಾಡೋದಕ್ಕೆ ಗಟ್ಟಿ ನಿರ್ಧಾರ ತಗೊಂಡ ಮಿನಿಸ್ಟರ್. ಅಭಿ ನೋಡಿ ತುಂಬ ದಿನ ಆಯಿತು, ಭಾವನೂ ಹೊರಗೆ ಕಳಿಸ್ತಿಲ್ಲ, ಹೇಗೆ ಅಂತ ಅಂದ್ಕೊಳ್ತಿದ್ದಾಳೆ ಆಶ್ರಿತಾ. ಏನಾಯ್ತು ಅಷ್ಟೊಂದು ಯೋಚಿಸ್ತಿದ್ಯಾ ಅಂತ ಕೇಳಿದ್ಲು ಸಾತ್ವಿಕ. ಏನಿಲ್ಲ ಅಕ್ಕ ಅಂತ ಹೇಳಿ ಒಳಗಡೆ ಹೊರಟೋದ್ಲು. ಅಭಿಯನ್ನು ನೆನಪು ಮಾಡ್ಕೊಳ್ತಿದ್ದಾಳೆ ಅಂತ ಈಸಿಯಾಗಿ ಅರ್ಥ ಮಾಡಿಕೊಂಡ್ಳು ಸಾತ್ವಿಕ ಕೂಡ. ಆಫೀಸ್ಗೆ ಹೋಗ್ತೀಯಾ ಇವತ್ತು, ರೆಸ್ಟ್ ತೊಗೊಳ್ತೀಯಾ ಅಂತ ಕೇಳ್ತಾಳೆ ಅಮರೇಂದ್ರ ವರ್ಮ. ಇವತ್ತು ಆಫೀಸ್ಗೆ ಹೋಗಲ್ಲ, ಮನೆಯಲ್ಲಿರ್ತೀನಿ ಅಂತ ಅಂತಾಳೆ. ಇದೇನಿದು ಹೊಸ್ದಾಗಿ, ಇದ್ದರೆ ಅಲ್ಲೇ ಇರಬೇಕು, ಇಲ್ದಿದ್ರೆ ಇಲ್ಲೇ ಇರಬೇಕು, ಎರಡು ಕಡೆ ಇರಲ್ಲ ಅಂದರೆ ಅರ್ಥ ಏನು? ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ, ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳ್ತಾನೆ ಅಮರೇಂದ್ರ ವರ್ಮ. ಇವತ್ತು ನಿನ್ನ ಜೊತೆ ಸೇರಿ ಯಾಕೆ ಹೊರಗೆ ಹೋಗ್ಬೇಕು ಅನ್ನಿಸ್ತಿದೆ ಅಂತಾಳೆ. ಇನ್ನೂ ಏನು ಅನ್ನಿಸ್ತಿದೆ ಅಂತ ಕೇಳ್ತಾನೆ ಅವಳ ಕಡೆ ನೋಡ್ತಾ. ನಿನ್ನ ಜೊತೆ ಹೊರಗೆ ಹೋಗಬೇಕು, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಏನೇನೋ ಅನ್ನಿಸ್ತಿದೆ. ಪ್ಲೀಸ್ ಹೊರಗೆ ಕರ್ಕೊಂಡು ಹೋಗಿ, ಯಾಕಂದರೆ ಮೊನ್ನೆ ನಡೆದಿದ್ರ ಬಗ್ಗೆ ನೆನಪು ಮಾಡ್ಕೊಂಡ್ರೆ ಭಯ ಆಗ್ತಿದೆ, ಸ್ವಲ್ಪ ಟೆನ್ಷನ್ ಆಗಿದೆ, ಮೈಂಡ್ ರಿಲೀಫ್ ಆಗುತ್ತೆ, ಪ್ಲೀಸ್ ಕರ್ಕೊಂಡು ಹೋಗೋಣವಾ ಪ್ರೀತಿಯಿಂದ ಕೇಳಿದ್ಲು ಸಾತ್ವಿಕ. ಪಾಪ ನೆನ್ನೆ ತುಂಬ ಬೆದರ್ ಹೋಗಿದ್ಲು. ಅಂದ್ಕೊಂಡು ಹತ್ರ ಬಂದು ಖಂಡಿತ ಕರ್ಕೊಂಡು ಹೋಗ್ತೀನಿ, ರೆಡಿ ಆಗು ಅಂತ ಅಂತಾನೆ. ಆಶ್ರಿತಾಳನ್ನು ಕೂಡ ಕರ್ಕೊಂಡು ಹೋಗೋಣ ಅಂತಾಳೆ. ಹ್ಞೂ ಸರಿ, ಮೂವರು ಸೇರಿ ಹೋಗೋಣ ಅಂತಾನೆ ಅಮರೇಂದ್ರ ವರ್ಮ. ಹೋಗಿ ಆಶ್ರಿತಾಳಿಗೆ ಹೇಳ್ತಾಳೆ ರೆಡಿ ಆಗು ಅಂತ. ಏನು ಅಂದ್ಕೊಳ್ಬೇಡ ಅಕ್ಕ, ನನಗೆ ಬರೋದಕ್ಕೆ ಇಷ್ಟ ಅಲ್ಲ, ಹ್ಯಾಪಿಯಾಗಿ ನೀವಿಬ್ಬರೇ ಹೋಗಿ ಅಂತಾಳೆ. ಅವ್ರು ಹಾಗೆ ಹೊರಗೆ ಹೋಗಿದ್ಲೆ ಅಭಿ ಹತ್ರಕ್ಕೆ ಹೋಗಬೇಕು ಅನ್ನೋದು ಅವಳ ಪ್ಲ್ಯಾನ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋವನ್ನು ನೀವು ಪ್ರತಿಲಿಪಿಯಲ್ಲಿ ಹೋಗಿ ನೋಡಿ, ಅಲ್ಲಿ ಫಾಲೋ ಮಾಡೋದ್ರ ಮೂಲಕ ನೀವು ಕಥೆಯನ್ನು ಬೇಗ ನೋಡ್ಬೋದು. ಹಾಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.